ನೀವು ಇಷ್ಟಪಡುವಂಥ ವ್ಯಕ್ತಿ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಯಾರೇ ಆಗಿರಬಹುದು, ನಿಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದೆ ಅಂದರೆ ಅವ್ರು ನಿಜವಾಗ್ಲೂ ನಿಮ್ಮನ್ನು ಕ್ಷಮಿಸಿದಾರಾ ಅಂತ ಹೇಗೆ ತಿಳ್ಕೊಳ್ಳುವಂಥದ್ದು. ಸೊ ಈ ಮಿಸ್ಟೇಕ್ಸ್ನ ಏನಾದರೂ ನೀವು ಆ ವ್ಯಕ್ತಿಯಲ್ಲಿ ನೋಡ್ತಾ ಇದ್ರೆ, ನಾನು ಹೇಳುವಂಥ ವಿಷಯಗಳು ಅದರ ಅರ್ಥ ಏನಂದರೆ ಅವ್ರು ನಿಮ್ಮನ್ನ ಪರಿಪೂರ್ಣವಾಗಿ ಕ್ಷಮಿಸಿಲ್ಲ ಅಂತ ಅರ್ಥ. ಮೊದಲನೇದೇನೆಂದರೆ ಸರ್ಕಾಸ್ಟಿಕ್ ಆಗಿ ಮಾತನಾಡುವಂಥದ್ದು, ವ್ಯಂಗ್ಯವಾಗಿ ಅವರು ಸಂವಾದವನ್ನು ಮಾಡ್ತಾರೆ ನಿಮ್ಮ ಹತ್ರ. ಅಂದರೆ ನೀವೇನೋ ಒಂದು ಹೇಳ್ತೀರಾ, ಅದನ್ನು ಬೇರೆ ರೀತಿಯಾಗಿ ನೆಗೆಟಿವ್ ಆಗಿ ಬಿಂಬಿಸುವಂಥದ್ದು, ನಿಮಗೆ ನೋವಾಗುವ ಹಾಗೆ ಹೇಳುವಂಥದ್ದು. ನೀವೇನೋ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಾಗ ಹೌದು ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಅವರ ಜೆಸ್ಚರ್ಸ್, ಅವರ ಮಾತಿನ ದಾಟಿಯಲ್ಲೇ ನಿಮಗೆ ಏನೂ ಸರಿ ಇಲ್ಲ ಅಂತ ಅನಿಸುತ್ತೆ. ಸೊ ಮೊದಲನೇದು ವ್ಯಂಗ್ಯವಾಗಿ ಮಾತಾಡ್ತಾರೆ ನಿಮ್ಮ ಹತ್ರ. ಇದರ ಅರ್ಥ ಏನಂದರೆ ಅವ್ರು ನಿಮ್ಮನ್ನ ಕ್ಷಮಿಸಿಲ್ಲ ಪರಿಪೂರ್ಣವಾಗಿ. ಏಕೆಂದರೆ ಮನುಷ್ಯರು ತಪ್ಪು ಮಾಡ್ತಾರೆ, ಕ್ಷಮಿಸುವುದು ಇದೆಯಲ್ಲ ಅದು ಒಂದು ದೊಡ್ಡ ಗುಣ ಅಂತೀವಿ. ಅವ್ರು ಹೇಳ್ತಾರೆ ಬಾಯಲ್ಲಿ ಕ್ಷಮಿಸಿದ್ದೀನಿ ನಾನು ಅಂತ, ಆದರೆ ನಿಜವಾಗ್ಲೂ ಅವ್ರು ಕ್ಷಮಿಸಿದಾರ ಅಂತ ಗೊತ್ತಾಗೋದೇ ಅವರ ಆ್ಯಕ್ಷನ್ಸ್, ಅವ್ರು ನಡ್ಕೊಳ್ಳುವ ರೀತಿಯಲ್ಲಿ. ಎರಡನೇದೇನಾಗುತ್ತೆ ಅಂದರೆ ಅವರು ಪಾಸ್ಟ್ನ ಪ್ರೆಸೆಂಟಿಗೆ ತರ್ತಾರೆ. ನೀವು ಹಿಂದೆ ಮಾಡಿರುವಂತಹ ವಿಷಯ ಏನೇ ಆಗಿರ್ಬೋದು, ಯಾವುದೇ ತಪ್ಪಾಗಿರ್ಬೋದು, ನೀನು ಹೀಗೆ ಮಾಡಿದೆ, ನೀನು ಈ ಥರ ನಡ್ಕೊಂಡೆ, ನೀನು ನನಗೆ ಸುಳ್ಳು ಹೇಳ್ದಲ್ಲ ಅವತ್ತು, ನೀನು ಹಂಗೆ ನಡ್ಕೊಂಡಲ್ಲ ನನ್ನ ಹತ್ರ, ನೀನು ನನ್ನ ಹತ್ರ ಮುಚ್ಚಿಟ್ಟಲ್ಲ, ಈ ಥರ ಹಿಂದೆ ಏನು ನಡೆದಿದೆ ಅದನ್ನು ಪದೇ ಪದೇ ತಂದು ನಿಮ್ಮ ಮನಸ್ಸಿಗೆ ನೋವು ಕೊಡ್ತಾರೆ. ಅಂದರೆ ಚುಚ್ಚಿ ಮಾತಾಡ್ತಾರೆ ಅಂತಾರಲ್ಲ, ಚುಚ್ಚಿ ಮಾತಾಡ್ತಾ ಹೋಗ್ತಾರೆ. ಮೂರನೇ ವಿಷಯ ಏನಾಗುತ್ತೆ ಅಂದರೆ ಬೇರೆಯವ್ರ ಹತ್ರ ಡಿಫ್ರೆಂಟ್ ಆಗಿರ್ತಾರೆ. ಅಂದರೆ ಬೇರೆಯವ್ರ ಹತ್ರ ಬೇರೆ ರೀತಿಯಾಗಿ ನಡ್ಕೊಳ್ತಾರೆ, ನಿಮ್ಮ ಹತ್ರ ಇನ್ನೊಂದು ರೀತಿಯಾಗಿ ನಡ್ಕೊಳ್ತಾರೆ. ಈಗ ಒಂದಷ್ಟು ಗ್ರೂಪ್ ಆಫ್ ಪೀಪಲ್ ಇದ್ದಾರೆ, ಒಂದಷ್ಟು ಜನರಿದ್ದಾರೆ ನಿಮ್ಮ ಸುತ್ತ ಅಂದಾಗ, ಮೇ ಬಿ ಯಾರೋ ನೆಂಟರು ಬಂದಿರ್ಬೋದು ನಿಮ್ಮ ಮನೆಗೆ, ಆವಾಗ ಅವ್ರ ಹತ್ರ ತುಂಬ ಖುಷಿಯಾಗಿ ಸಂತೋಷದಿಂದ ಮಾತಾಡ್ತಾರೆ. ಆದರೆ ನೀವು ಬಂದ ತಕ್ಷಣ ಥರ ಬೇರೆ ರೀತಿ ಯು ಫೀಲ್ ದಟ್ ಏನೋ ಸರಿ ಇಲ್ವಲ್ಲ, ಯಾಕೋ ಅವರು ನನ್ನ ಹತ್ರ ಮೊದಲಾಗಿಲ್ವಲ್ಲ, ಅಂದರೆ ನಿಮಗೂ ಅನ್ಸುತ್ತೆ ಅವ್ರು ಮೊದಲಾಗಿಲ್ಲ ಅಂತ, ಆದರೆ ಅವ್ರು ಬಾಯ್ಬಿಟ್ಟು ಹೇಳ್ತಿದ್ದಾರೆ ನಾನು ನಿನ್ನ ಕ್ಷಮಿಸಿದ್ದೀನಿ ಅಂತ. ಆದರೆ ನಿಜವಾಗ್ಲೂ ಅವ್ರು ನಿಮ್ಮನ್ನ ಕ್ಷಮಿಸಿರೋದಿಲ್ಲ. ಏಕೆಂದರೆ ಬೇರೆಯವ್ರ ಹತ್ರ ಅವರು ತುಂಬಾ ಗೆಲುವಾಗಿರ್ತಾರೆ, ನಿಮ್ಮ ಹತ್ರ ಬೇರೆ ರೀತಿಯಾಗಿ ಆಗಿ ನಡ್ಕೊಳ್ತಾರೆ. ನಾಲ್ಕನೇ ವಿಷಯ ಅಂದರೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಸಡನ್ನಾಗಿ ಮಾತು ಬಿಟ್ಬಿಡ್ತಾರೆ. ತುಂಬಾ ನಿಮ್ಮ ಹತ್ರ ಎಷ್ಟು ಮಾತಾಡ್ತಿದ್ರು ಮುಂಚೆ ಹಾಗಿರೋದಿಲ್ಲ. ಸೊ ಇದೆಲ್ಲ ಅರ್ಥ ಏನಂದರೆ ಅವರು ಮೊದಲು ಹಾಗೆ ನಿಮ್ಮ ಹತ್ರ ಇಲ್ಲ ಅಂತ. ಅವ್ರ ಬಾಯಲ್ಲಿ ಮಾತ್ರ ಕ್ಷಮಿಸಿದ್ದೀನಿ ಅಂತ ಇದ್ದಾರೆ, ಆದರೆ ನಿಜವಾಗ್ಲೂ ಅವ್ರು ನಿಮ್ಮನ್ನ ಕ್ಷಮಿಸಿಲ್ಲ ಅಂತ ಅರ್ಥ.